ಸಿಗಂದೂರು ಸೇತುವೆ ವಿಚಾರದಲ್ಲಿ ಪ್ರೋಟೋಕಾಲ್ ವಿಚಾರದಲ್ಲಿ ದೊಡ್ಡ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ ಈಗ ಅವರು. ಎಲ್ಲ ಸುಳ್ಳನ್ನೆಲ್ಲ ನಾಟಕ ಅದು. ನಿತಿನ್ ಗಡ್ಕರಿ ಅವರು 2 ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಪತ್ರ ಬರ್ದಾರೆ. ಹೇಳ್ಯಾರಿಲ್ರಿ ನಿತಿನ್ ಗಡ್ಕರಿ ಹೇಳಿದ್ರು, ನಾನು ದೋ ಬಾರ್ मैंने मुख्यमंत्री जी को पत्र लिखा हूँ. ಒಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆಯ ಸೇತುವೆ ನಿರ್ಮಾಣ ಆಗಿದೆ ಮತ್ತು ಅಲ್ಲಿ ಒಂದು ಸಿಗಂದೂರು ದೇವಿ ಅಂತೇಳಿ ಭಾಳ ದೊಡ್ಡ ಒಂದು ದೇವಿ ಕ್ಷೇತ್ರ ಇದೆ. ಮುಖ್ಯಮಂತ್ರಿ ಆದವರು ತಮ್ಮ ಹೆಸರು ಹಾಕಲಿಲ್ಲ ತಾರೆ. PWD ಮಿನಿಸ್ಟರ್ ಹಾಕಿದ್ರ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಕಿದ್ರ, ಶಿವಮೊಗ್ಗ ಜಿಲ್ಲೆ ಎಲ್ಲ MLAಗಳು ಹಾಕಿದ್ರ. ಅರೆ ಯಾವುದೇ ನೋಡ್ರಿ, ನೀವು ಅಲ್ಲಿ ಇಂಡಿ ಒಳಗಿದ್ರಿ ಅವತ್ತು, ನಿಮ್ಮ ಪ್ರೋಗ್ರಾಮ್ನಾಗ ಇರಲಿಲ್ಲ. ನಿಮಗೆ 2 ಸಲ ನಿತಿನ್ ಗಡ್ಕರಿ ಪತ್ರ ಬರೆದ್ರು ಸಹ ನಿಮಗೆ ಯಡಿಯೂರಪ್ಪ ಹೇಳಿದ್ರು, ನೀವು ಬರಬೇಡಿ, ತಕರಾರು ತೆಗೀರಿ, ತಂಟೆ ತೆಗೀರಿ, ಅದಕ್ಕೆ ವಿರೋಧ ಮಾಡಿರಿ ಉದ್ಘಾಟನೆಗೆ, ಅಂದರೆ ನನ್ನ ಮಗನ ಅಧ್ಯಕ್ಷ ಸ್ಥಾನ ಉಳಿತದೆ. ಇಲ್ಲಕಂದ್ರೆ ಯಡಿಯೂರಪ್ಪ ಸಿದ್ದರಾಮಯ್ಯ ಒಂದೇ ಸ್ಟೇಜ್ ಮ್ಯಾಗೆ ಬಂದಿದ್ರೆ ಇವ್ರನ್ನ ಅವ್ರು ಹೊಗಳ್ತಿದ್ರು, ಅವ್ರು ಇವ್ರು ಹೊಗಳ್ತಿದ್ರು ಇಲ್ರಿ. ಯಡಿಯೂರಪ್ಪನವರು ಸಂಸದರಿದ್ದಾಗೂ ಪ್ರಯತ್ನ ಮಾಡಿದ್ರು, ಆಮೇಲೆ ರಾಘವೇಂದ್ರ ಮಾಡ್ದ. ಸಿದ್ದರಾಮಯ್ಯ ಅವರು ಹೇಳಬೇಕಾಗ್ತದೆ. ಈಗ ನಾವು ಬಿಜಾಪುರಕ್ಕೆ ಬಂದ್ರೆ ನಾನು ಯತ್ನಾಳವರು ಒಂದು ಹೋರಾಟದ ಫಲ ಅಂತ ಹೇಳಬೇಕಾಗ್ತದೆ. ಹೇಳಿದಾಗ ಏನಾಗ್ತದೆ, ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟ್ ಬಣ್ಣ ಬಯಲಾಗ್ತದೆ. ಅದಕ್ಕೆ ನೀವು ಬಂದರೆ ಅಂದ್ರೆ ನಾನು ವಿಜೇಂದ್ರ ಕುರ್ಚಿ ಹೋಗ್ತದೆ, ಬರಬೇಡ ಅಂತ ಹೇಳಿದ್ರು. ಅದನ್ನು ಕರಾರುವಾಕ್ಕಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಯಡಿಯೂರಪ್ಪನವ್ರು ಹೇಳಿದ್ದನ್ನು ಪಾಲಿಸಿದಂಥ, ನುಡಿದಂತೆ ನಡೆದಂಥ ಯಡಿಯೂರಪ್ಪ